ಗೌತಮ್, ಈಗ ನೀನು ನನ್ನ ಹೆಂಡತಿ. ಆಗಲೂ ಹಕ್ಕು ಅಧಿಕಾರ ಇತ್ತು, ನೀನು ಬಳಸಿಕೊಳ್ಳಿಲ್ಲ. ನಿನ್ನ ನಡುವೆ ಸಂಕೋಚ ನಾಚಿಕೆ ಇರಬಾರ್ದು ಹೇಳಿ ತನ್ನೆದೆಗೆ ಹೊತ್ತಿಕೊಂಡಿದ್ದ. ಒಂದು ಮಾತು ಕೇಳು. ಅದಕ್ಕೆ ಯಾಕೆ ಯೋಚಿಸ್ತೀಯ? ಅದು ನಿಮಗೆ ಆಗೋಲ್ವಾ ಅಂಜುತ್ತಲೇ ಕೇಳಿದ್ದಳು. ಈಡಿಯಟ್, ಆಗೋಲ್ವಾ ಅಂದರೆ ಏನು? ಆಗಲ್ಲ ಅಂತ ನಾನು ಯಾವತ್ತಾದರೂ ನಿನಗೆ ಹೇಳಿದ್ನಾ? ಡಾಕ್ಟರ್ ರೆಸ್ಟ್ ಕೊಡಿ ಅಂದಿದ್ದಕ್ಕೆ 1 ವಾರ ದೂರ ಇರೋಣ ಅಂದುಕೊಂಡದ್ದು ಎಂದಿದ್ದ. ಚಂದನ, ನೀವೇನು ಹೇಳ್ತಾ ಇದ್ದೀರಾ? ಅರ್ಥವಾಗದೆ ಕೇಳಿದ್ದಳು. ನೀನೇನು ಹೇಳಿದ್ದು? ಮೊದಲು ಅದನ್ನು ಸರಿಯಾಗಿ ಹೇಳು. ಅದು ನಿಮಗೆ ನಮ್ಮ ಅಪ್ಪಾಜಿನ ಕ್ಷಮಿಸಲು ಆಗೋಲ್ವಾ ಎಂದು ಕೇಳಿತು. ನೀವು ಏನೇನು ಹೇಳಿದ್ರಿ? ಯೋಚಿಸ್ತಲೇ ನಿಧಾನಕ್ಕೆ ಅವಳಿಗೆ ಅವನ ಮಾತುಗಳ ಅರ್ಥವಾಗಿತ್ತು. ನಾನು ಏನಾದರೂ ಹೇಳಿದರೆ ನೇರ ಅದನ್ನೇ ಎಂದು ಯಾಕೆ ಅಂದುಕೊಳ್ತೀರಾ ಕೇಳಿದ್ಲು. ಅದು ಸರಿ, ನೀನು ನನ್ನ ಮಟ್ಟಕ್ಕೆ ಯೋಚಿಸಲು ಸಾಧ್ಯವಿಲ್ಲ. ಇನ್ನು ನಿನ್ನ ತಂದೆಯ ವಿಷಯ. ಈ ಜನ್ಮದಲ್ಲಿ ನಾನು ಅವರ ಮುಖ ನೋಡಲು ಇಷ್ಟಪಡುವುದಿಲ್ಲ, ಕ್ಷಮಿಸುವುದಿಲ್ಲ. ನಿನಗಾಗಿ ನನ್ನ ಸ್ವಾಭಿಮಾನ ಅಭಿಮಾನ ಎಲ್ಲ ಪಕ್ಕಕ್ಕಿಟ್ಟು ತಲೆಬಾಗಿದ್ದೆ ಎಂದಿದ್ದ. ಚಂದನ, ನಿಜ. ಗಾಯ ಒಣಗಿ ಹೋಗುತ್ತದೆ, ಮಾತುಗಳು ಮಾತ್ರ ಹಾಗೆ ಹಸಿಯಾಗಿ ಉಳಿದು ಬಿಡುತ್ತವೆ. ಆದರೆ ಆವೇಶದಲ್ಲಿ ಹೇಳಿದ ಮಾತು ಅದು. ಹಾಗೆ ಹೇಳಬಾರ್ದಿತ್ತು ಎಂದು ಒಬ್ಬರು ಮನಸ್ಫೂರ್ತಿಯಾಗಿ ಪಶ್ಚಾತ್ತಾಪಪಟ್ಟು ಸಂಬಂಧ ಬೆಳೆಸಲು ನೋಡಿದರೆ ಒಪ್ಪಿಕೊಳ್ಬಹುದು ಅಲ್ವಾ ಎಂದಿದ್ದಳು. ಗೌತಮ್ ಅವಳಿಂದ ಸರಿದು ನಿಂತವನು. ನಿನಗೋಸ್ಕರ ಮತ್ತೆ ಬಂದು ಆ ವ್ಯಕ್ತಿಯ ಮುಖ ನೋಡಿದ್ದು. ಈಗ ನೀನು ನನಗೆ ಸಿಕ್ಕಾಯ್ತಲ್ವಾ? ಇನ್ನು ಅದರ ಅವಶ್ಯಕತೆ ಇಲ್ಲ. ಈ ವಿಷಯದ ಬಗ್ಗೆ ಇನ್ನೊಮ್ಮೆ ನಮ್ಮಿಬ್ಬರ ನಡುವೆ ಮನಸ್ತಾಪಗಳು ಬರುವುದು ಬೇಡ. ನನಗೆ ನೀನು ಮಾತ್ರ ಮುಖ್ಯ. ನೀನು ಆ ವ್ಯಕ್ತಿಯ ಮಗಳು ಎಂದುಕೊಳ್ಳುವುದಕ್ಕೆ ಮೊದಲೇ ನಿನ್ನನ್ನು ನನ್ನ ಜೀವನದ ಪರಿಧಿಯೊಳಗೆ ಸೇರಿಸಿಕೊಂಡಿದ್ದೆ. ಹಾಗಿರುವಾಗ ಹೇಗೆ ಬಿಟ್ಟುಕೊಡಲಿ? ಆ ಮನುಷ್ಯನನ್ನು ನೆನೆಸಿಕೊಂಡರೆ ರಕ್ತ ಕುದಿಯುತ್ತದೆ. ಬೇಗ ರೆಡಿಯಾಗಿ ಹೊರಗೆ ಹೋಗೋಣ ಹೇಳಿ ವಾಶ್ರೂಮ್ ಕಡೆ ನಡೆದಿದ್ದ. ಚಂದನ ಹಾಗೆಯೇ ಕುಳಿತು ಬಿಟ್ಟಳು. ಏನಿದು, ಇವರು ಮನಸ್ಸಿಗೆ ಇಷ್ಟೊಂದು ಹಚ್ಚಿಕೊಂಡಿದ್ದಾರೆ. ಈ ವಿಷಯವನ್ನು ಹೇಗೆ ಅರ್ಥ ಮಾಡಿಸಲಿ? ತಂದೆಯ ನೆನಪಾದಾಗ ಕಣ್ಣುಗಳು ತುಂಬಿದ್ದವು. ಏನಿದು ವಿಚಿತ್ರ ಮನಸ್ಸು? ಅಲ್ಲಿದ್ದರೆ ಇಲ್ಲಿ ಇವರ ಜೊತೆ ಇರಬೇಕು ಎನಿಸ್ತದೆ, ಇಲ್ಲಿದ್ದರೆ ಅಲ್ಲಿ ನನ್ನವರನ್ನು ನೋಡಬೇಕು ಎನಿಸ್ತದೆ. ಯೋಚಿಸಿದಷ್ಟು ಏನು ತೋಚದಾಗಿತ್ತು. ಬಂದ ಗೌತಮ್ ಅವಳ ಕಣ್ಣು ತುಂಬಿರುವುದು ನೋಡಿದವನು ಬಳಿ ಬಂದವಳ ಭುಜ ಬಳಸಿ, ಇದೊಂದು ವಿಷಯದಲ್ಲಿ ನಾನು ಅಸಹಾಯಕ. ನನ್ನ ಬಳಿ ಇನ್ನೊಮ್ಮೆ ಆ ವ್ಯಕ್ತಿ ವಿಷಯ ಮಾತನಾಡಬೇಡ. ನಮ್ಮಿಬ್ಬರ ಜೀವನಕ್ಕೆ ಆ ವ್ಯಕ್ತಿಯ ನೆನಪು ತೊಡಕಾಗುವುದು ಬೇಡ. ನಡಿ ಹೊರಡೋಣ ಹೇಳಿ ಕೈ ಹಿಡಿದಾಗ ಎದ್ದು ನಿಂತಿದ್ದಳು. ಗೌತಮ್ ಮಾಲ್ಗಳಲ್ಲಿ ಶಾಪಿಂಗ್ ಮಾಡಿಸುವ ಸಮಯದಲ್ಲಿ ತೋರಿಸಿದಷ್ಟು ಬಟ್ಟೆಯ ಪ್ಯಾಕ್ ಮಾಡಲು ಹೇಳುತ್ತಿದ್ದ. ಚಂದನ ಆಯ್ಕೆ ಮಾಡದೆ ನಿಲ್ಲುತ್ತಿದ್ದಾಗ ಅವಳಿಗೂ ಮೊದಲೇ ಏನು ಶಾಪಿಂಗ್ ಮಾಡಿ ಅನುಭವ ಇರದ ಕಾರಣ ಸುಮ್ಮನೆ ನಿಂತಿದ್ದಳು. ಗೌತಮ್ ತಾನೇ ಯೋಚಿಸಿ ಅವಳು ಬರಬೇಕಾದ್ರೆ ಏನನ್ನೂ ತಂದಿಲ್ಲ. ದಿನನಿತ್ಯಕ್ಕೆ ಅವಳಿಗೆ ಅವಶ್ಯಕತೆ ಏನೇನು ಬೇಕು ಎನ್ನುವ ಅಂದಾಜು ತಾನೇ ಮಾಡಿ ಮೇಕಪ್ ಕಿಟ್, ಪರ್ಫ್ಯೂಮ್, ಸ್ಯಾಂಡಲ್ಸ್ ತನಗೆ ಬೇಕೆನಿಸಿದನ್ನೆಲ್ಲ ಅವಳ ನಿರಾಕರಣೆಯ ನಡುವೆ ಕೊಂಡುಕೊಂಡಿದ್ದ. ಹೋಟೆಲ್ನಲ್ಲಿ ಮೆನು ಕಾರ್ಡ್ ಅವಳ ಹತ್ರ ತಳ್ಳಿ, ಏನು ಬೇಕು ನೋಡು, ಅದ್ಯಾಕೆ ಏನು ಕೊಡಿಸಲು ನೋಡಿದ್ರು ಬೇಡ ಬೇಡ ಎನ್ನುತ್ತೀಯ? ಅದೆಲ್ಲ ನಿಮಗೆ ಅವಶ್ಯಕತೆ ಇರುವುದೇ ತಾನೆ ಕೇಳಿದ್ದ. ಅದೆಲ್ಲ ನನ್ನ ಬಳಿ ಇದೆ, ಊರಿನಲ್ಲಿದೆ, ತಂದುಕೊಂಡ್ರೆ ಆಯಿತು ಮೆಲ್ಲಗೆ ಹೇಳಿದ್ಲು. ಹೊರಗಡೆ ಬಂದಿದ್ದೇವೆ, ಊಟ ಮಾಡುವ ಸಮಯದಲ್ಲಿ ಬೇಡ ಎಂದುಕೊಂಡು ತನ್ನ ಮಾತು ತಡೆ ಹಿಡಿದವನು ಅವಳಿಗೇನು ಇಷ್ಟ ಎಂದು ತಿಳಿದಿದ್ದ ಕಾರಣ ತಾನೇ ಆರ್ಡರ್ ಮಾಡಿದ. ನಿನ್ನ ಇಷ್ಟ ಬದಲಾಗಿಲ್ಲ ತಾನೆ ತೀಕ್ಷ್ಣವಾಗಿ ಕೇಳಿದ್ದ. ಅವನತ್ತ ನೋಡಿದವಳು ಅವನ ಮಾತಿನ ಒಳ ಅರ್ಥ ತಿಳಿಯದೆ, ಇಲ್ಲ, ನೀವು ಆರ್ಡರ್ ಮಾಡಿದೋ ಇಷ್ಟ ಎಂದಿದ್ದಳು. ಕಾರ್ ಸ್ಟಾರ್ಟ್ ಮಾಡಿದವನು ಆಗಾಗ ಏನನ್ನೋ ಯೋಚಿಸುವಂತೆ ಸುಮ್ಮನೆ ಉಳಿಯುತ್ತಿದ್ದವಳ ನೋಡಿ, ಹೆಚ್ಚು ಯೋಚಿಸಬೇಡ ಹೇಳುತ್ತಾ ಕೈ ಹಿಡಿದವನು, ಇನ್ನಿವಳು ನನ್ನ ಜವಾಬ್ದಾರಿ, ಸರಿಯಾಗಿ ನಿಭಾಯಿಸಬೇಕು. ಹೆಣ್ಣಿನ ಬಗ್ಗೆ ಅವರುಗಳ ಮನಸ್ಥಿತಿಯ ಬಗ್ಗೆ ಸರಿಯಾದ ಅಂದಾಜು ಇಲ್ಲ. ಎಲ್ಲರೂ ತುಂಬ ಸೂಕ್ಷ್ಮ, ಹಾಗೆ ಹೀಗೆ ಎಂದು ಹೇಳುತ್ತಾರೆ. ಪಾವನಿ ಅಮ್ಮ ಇವಳು ಬಿಟ್ಟರೆ ಬೇರೆಯವರ ಜೊತೆ ಒಡನಾಟ ಇಲ್ಲ. ಇನ್ನು ಸುಹಾನ ಹೀಗೂ ಇರುತ್ತಾರೆ ಅಲ್ಲಲ್ಲಿ ಎನ್ನುವ ಬೇರೆ ಪ್ರಪಂಚವನ್ನೇ ತೋರಿಸಿಕೊಟ್ಟವಳು. ಅರ್ಥ ಮಾಡಿಕೊಳ್ಳುವುದು ಬೇಕಾದಷ್ಟಿದೆ. ಇರಲು ಆಶ್ರಯ, ಹೊಟ್ಟೆ ತುಂಬ ಊಟ, ಒಳ್ಳೆ ಬಟ್ಟೆ, ಅದೇ ಜೀವನ ಅಲ್ವಾ? ಅದಕ್ಕೂ ಮೀರಿದ್ದು ಏನಿದೆ? ಅವಳಿಗೆ ಅದನ್ನು ಕಟ್ಟಿಕೊಡಬೇಕು.
ಯಾರಿಲ್ಲದೆಯೂ ನಾನಿಲ್ಲದೆಯೂ ಅವಳನ್ನು ಅವಳು ನೋಡಿಕೊಳ್ಳುವಂತೆ ಅವಳ ಮನಸ್ಥಿತಿ ವ್ಯಕ್ತಿತ್ವ ರೂಪಿಸಿಕೊಳ್ಬೇಕು. ಅದು ಅವಳಿಗೆ ಬಲವಂತ ಎನಿಸಿದರೆ ತಿರುಗಿ ಅವಳ ಕಡೆ ನೋಡಿದ್ದ. ಯಾವುದೊಂದು ಯೋಚನೆ ಇಲ್ಲದೆ ರಸ್ತೆ ಬದಿಯ ಮರ ಗಿಡಗಳ ನೋಡುತ್ತಾ ಕುಳಿತಿದ್ದಳು. ಯಾಕೆ ಇವಳ ಬಗ್ಗೆ ಇಷ್ಟೆಲ್ಲ ಯೋಚಿಸ್ತಿದ್ದೇನೆ? ಮನದಲ್ಲಿ ಅರ್ಥವಾಗದ ಭಯ ಒಂದು ಕಡೆ ಮಡುಗುಟ್ಟುತ್ತಿದೆ. ಅವಳ ಕೈ ಹಿಡಿದು ತನ್ನ ಎದೆ ಮೇಲೆ ಹೊತ್ತಿಕೊಂಡಾಗ ತಿರುಗಿದ ಚಂದನ. ಯಾಕೆ, ಏನಾಯಿತು ಕೇಳಿದ್ದಳು. ಅವಳ ಕಣ್ಣಲ್ಲಿ ಗಾಬರಿ ಸ್ಪಷ್ಟವಾಗಿತ್ತು. ಏನೂ ಆಗಿಲ್ಲ. ನೀನು ಯಾಕೆ ಹೀಗೆ ಗಾಬರಿಗೊಳ್ತೀಯ? ನಿನಗೆ ಏನೇ ಬೇಕು ಬೇಡ ಏನೇ ಅನಿಸಿದ್ರೋ ನನ್ನ ಬಳಿ ನಿಸ್ಸಂಕೋಚವಾಗಿ ಹೇಳು. ನೀನು ಪೂರ್ತಿ ನನ್ನ ಜವಾಬ್ದಾರಿ ಎಂದಿದ್ದ. ಇವಳಿಗೆ ಅರ್ಥವಾಯಿತು ಎಂದುಕೊಂಡು ನಸು ನಗುವಿನೊಂದಿಗೆ ಸರಿ ಎನ್ನುವಂತೆ ತಲೆ ಆಡಿಸಿದಾಗ ಎಲ್ಲ ಮರೆತು ಅವಳ ಮೊಗ ಸವರಿ ಹೀಗೆ ಇದ್ದು ಬಿಡು ಎಂದವನು ಕಾರಿನ ವೇಗ ಹೆಚ್ಚಿಸಿದ್ದ. ಕಾರಿನಿಂದ ಇಳಿದವಳು ಕೈಯಲ್ಲಿದ್ದ ಬ್ಯಾಗ್ಗಳನ್ನು ತಾನೇ ಪಡೆದ ಗೌತಮ್, ನೀ ನೆಟ್ಟಗೆ ನೆಲ ನೋಡಿಕೊಂಡು ಬೀಳದೆ ನಡೆದರೆ ಸಾಕು ಹೇಳಿ ಅವುಗಳನ್ನು ಹಿಡಿದು ಒಳಗೆ ನಡೆದವನು ಎದುರಾದ ಚಿನ್ನಯ್ಯನಿಗೆ, ಡಿಕ್ಕಿಯಲ್ಲಿ ಇನ್ನೂ ಸ್ವಲ್ಪ ಬ್ಯಾಗ್ಗಳಿದೆ, ಎಲ್ಲ ತಂದು ನನ್ನ ರೂಮಿನಲ್ಲಿ ಇಟ್ಟು ಬಿಡು ಎಂದಿದ್ದ. ಹಾಲಿನಲ್ಲಿ ಸೇರಿದ ಎಲ್ಲರ ನಡುವೆ ಮಾತುಕತೆ ಜೋರಾಗಿ ನಡೆಯುತ್ತಿತ್ತು. ಅಲ್ಲೇ ಇಬ್ಬರು ಬಂದು ಕುಳಿತವರು ಎಲ್ಲರ ಕೈಯಲ್ಲಿದ್ದ ಬಾಕ್ಸ್ಗಳ ನೋಡುತ್ತಾ, ಏನು ಶಾಪಿಂಗ್ ಜೋರಾಗಿ ನಡೆದಿರುವಾಗಿದೆ ಎಂದಿದ್ದ. ರಮೇಶ್, ಅದು ಗೌತಮ್, 8 ತಿಂಗಳು ತುಂಬಿ ಮಗುವಿಗೆ 9 ತಿಂಗಳು ಬಿದ್ದಿದೆ. ಇನ್ನು ನಮ್ಮ ಮನೆಗೆ ಹೋಗೋಣ ಎಂದು ಬಾನಂತನ ಮಾಡಿದವರಿಗೆ ಸೀರೆ ತೆಗೆಯಬೇಕು. ಇದು ಶಾಸ್ತ್ರ. ಹಾಗಾಗಿ ಈ ದಿನ ಶಾಪಿಂಗ್ ಇಟ್ಟುಕೊಂಡಿದ್ದು. ನಿನ್ನ ತಂಗಿ ನಿನಗಾಗಿ ಆರಿಸಿದ ಬಟ್ಟೆ ತಗೋ. ಚಂದನ, ತಗೋ ಇದು ನಿನಗೆ ಹೇಳುತ್ತಾ ರೇಷ್ಮೆ ಸೀರೆಯಿಂದ ಬಾಕ್ಸ್ ಒಂದನ್ನು ಅವಳ ಕೈಗೆ ಕೊಟ್ಟಿದ್ದರು. ಇಂದ್ರಾಣಿ ಅವರು ಸಿಂಪಲಾದ ಸೀರೆ ತಂದಿದ್ರೆ ಆಗ್ತಿತ್ತು. ರೇಷ್ಮೆ ಸೀರೆ ಯಾಕೆ ತರಬೇಕಾಗಿತ್ತು? ತಮಗೆ ಕೊಟ್ಟಿದ್ದ ಸೀರೆ ಮೇಲೆ ಕೈ ಆಡಿಸುತ್ತಾ ಹೇಳಿದರು. ಅಲ್ಲೇ ತನಗೂ ಕೊಟ್ಟಿದ್ದ ಸೀರೆ ಹಿಡಿದು ನಿಂತಿದ್ದ ಸರೋಜಮ್ಮ, ನನ್ನ ಮಗಳಿದನ್ನು ನೋಡಿದರೆ ಎತ್ತಿಕೊಂಡು ಹೋಗಿ ಬಿಡುತ್ತಾಳೆ. ಇದನ್ನು ನಮ್ಮ ಯಜಮಾನರ ರಿಸೆಪ್ಷನ್ಗೆ ಹುಡುತ್ತೇನೆ ಎಂದಾಗ ಗೌತಮ್ ಎಲ್ಲರ ಮುಖ ನೋಡಿದ್ದ. ಇಂದ್ರಾಣಿ ಅವರು, ಗೌತಮ್, ನಿನ್ನ ಮದುವೆಯ ವಿಷಯ ಮಾಧ್ಯಮಗಳಲ್ಲಿ ಅಲ್ಲಲ್ಲಿ ಬಂದಿದೆ ನಿಜ. ಆದರೆ ಜನಗಳಿಗೆ ಮಾತನಾಡಲು ಅವಕಾಶ ಕೊಡಬಾರ್ದು. ಒಂದು ರಿಸೆಪ್ಷನ್ ಇಟ್ಟು ನಿನ್ನ ಬಳಿ ಕೆಲಸ ಮಾಡುವವರನ್ನು, ಹಾಗೆ ಪರಿಚಯದವರನ್ನು, ನಿನ್ನ ಜೊತೆ ವ್ಯಾವಹಾರಿಕವಾಗಿ ಸಂಬಂಧ ಇಟ್ಟುಕೊಂಡಿರುವವರನ್ನು ಎಲ್ಲರನ್ನು ಕರೆದು ಒಂದು ಊಟ ಹಾಕಿಸದೇ ಇದ್ದರೆ ಹೇಗೆ? ಜನಗಳಿಗೆ ನಿನಗೆ ಮದುವೆ ಆಗಿದೆ ಎನ್ನುವುದನ್ನು ಎಲ್ಲರಿಗೂ ತಿಳಿಸುವುದು ಅಷ್ಟೇ ಮುಖ್ಯ ಎಂದಿದ್ದರು. ಗೌತಮ್ಗೆ ಅವರ ಮನಸ್ಸಿನ ಅಂತರಾಳ ಅರಿವಾಗಿತ್ತು. ನನ್ನ ಇವಳ ಸಂಬಂಧಕ್ಕೆ ಅಂಥದ್ದೊಂದು ಮಾತು ಸೇರುವುದು ಬೇಡ ಎಂದು ತಾನೆ ನಾನು ಕೂಡ ಕಾಯ್ದದ್ದು ಎಂದುಕೊಂಡವನು ಯೋಚಿಸುತ್ತಿದ್ದಂತೆ ಮಹೇಂದ್ರ ಅವರು, ಗೌತಮ್, ಇಂದ್ರಾಣಿ ಹೇಳುವುದು ಸರಿಯಾಗಿದೆ. ಅಲ್ಲಿ ಮದುವೆ ಗ್ರ್ಯಾಂಡ್ ಆಗಿ ನಡೆದರು ನಮಗೆ ತುಂಬ ಬೇಕಾದವರು, ಪರಿಚಯ ಇರುವವರು, ಆಪ್ತ ವಲಯ ಇರುವುದಿಲ್ಲಿ. ಇಲ್ಲಿ ಒಂದು ರಿಸೆಪ್ಷನ್ ಇಟ್ಟುಕೊಳ್ಳೋಣ. ನಾವು ಕೂಡ ನಗು ನಗುತ್ತಾ ನಿನ್ನ ಮದುವೆಯಲ್ಲಿ ಭಾಗವಹಿಸಲು ಆಗಲಿಲ್ಲ, ಏನೇನೋ ಆಗಿ ಹೋಯಿತು ಎಂದಿದ್ದರು. ಪಾವನಿ, ನಾನು ಅಣ್ಣನ ಮದುವೆಯಲ್ಲಿ ಹೀಗೆಲ್ಲ ರೆಡಿಯಾಗಿ ಓಡಾಡಬೇಕು ಎಂದುಕೊಂಡಿದ್ದೆ ಗೊತ್ತಾ, ಆಗಲೇ ಇಲ್ಲ ಎಂದಿದ್ದಳು. ರಮೇಶ್, ನಿನ್ನ ಮದುವೆಯಲ್ಲಿ ನನ್ನದೇ ಓಡಾಟ ಇರಬೇಕೆಂದುಕೊಂಡಿದ್ದೆ. ಆದರೆ ಈಗ ರಿಸೆಪ್ಷನ್ ಇಟ್ಟುಕೊಳ್ಳೋಣ, ನನ್ನದೇ ಪೂರ್ತಿ ಓಡಾಟ ಎನ್ನುತ್ತಿದ್ದಂತೆ ಚಿನ್ನಯ್ಯ, ನನಗೂ ಅಷ್ಟೇ. ಮದುವೆಯಲ್ಲಿ ಓಡಾಡಿ ಸಂಭ್ರಮ ಪಟ್ಟಂತೆ ಎನಿಸಲೇ ಇಲ್ಲ. ಆದರೆ ಚಂದನಗೆ ತಾಳಿ ಕಟ್ಟಿದ್ದು ಮಾತ್ರ ಸಮಾಧಾನವಾಯಿತು. ರಿಸೆಪ್ಷನ್ ಇಟ್ಟುಕೊಳ್ಳೋಣ, ಬೇಡ ಎನ್ಬೇಡ ತನ್ನ ಮಾತನ್ನು ಸೇರಿಸಿದ್ದರು. ಚಂದನನ ಕಡೆ ನೋಡಿದ. ಅವಳ ಮುಖದಲ್ಲಿ ಅದೇ ಕಿರುನಗು. ಯಾವುದನ್ನು ಹೆಚ್ಚಿಗೆ ಯೋಚಿಸಲಾರಳು ಎಂದುಕೊಂಡವನು, ನಿಮ್ಮೆಲ್ಲರ ಅನಿಸಿಕೆಯಂತೆ ಆಗಲಿ. ಯಾವ ಛತ್ರ, ಇಲ್ಲ ಪಾರ್ಟಿ ಹಾಲ್, ಇಲ್ಲ ಹೋಟೆಲ್, ಎಲ್ಲವನ್ನು ನೀವೇ ನಿರ್ಧರಿಸಿ ಹೇಳಿದ್ದ. ಇಂದ್ರಾಣಿ ಅವರು, ಮೊದಲು ಜ್ಯೋತಿಷ್ಯಗಳ ಬಳಿ ಹೋಗಿ ಒಂದು ಒಳ್ಳೆಯ ದಿನ ನೋಡಿಸೋಣ. ಮದುವೆ ಆಗಿರ್ಬೋದು, ಆದರೆ ಸ್ಟೇಜ್ ಮೇಲೆ ನಿಂತು ನೀವಿಬ್ಬರು ಹಾರ ಬದಲಾಯಿಸಿಕೊಳ್ಳುತ್ತೀರಿ. ಅಷ್ಟು ಜನರ ಆಶೀರ್ವಾದ, ಶುಭ ಆರೈಕೆಗಳು ಸಿಗುತ್ತದೆ. ಹಾಗಾಗಿ ಆ ದಿನ ಒಳ್ಳೆಯದಿದ್ದರೆ ಸರಿ. ತಾರೀಕು ನಿಶ್ಚಯಿಸಿದ ನಂತರ ಯಾವ ಛತ್ರ ಆ ತಾರೀಕಿಗೆ ಸಿಗುತ್ತದೆ ಎಂದು ನೋಡೋಣ ಎಂದಿದ್ದರು. ಎಲ್ಲರ ಮುಖದಲ್ಲಿದ್ದ ಸಂಭ್ರಮ ನೋಡುತ್ತಾ ಗೌತಮ್ ಅವಳ ಕಡೆ ನೋಡಿದ. ಹೌದು, ಮದುವೆ ಮನಸ್ಥಿತಿ ಸರಿ ಇಲ್ಲದೇ ಇದ್ದಾಗ
ತುಂಬ ಆತುರದಲ್ಲಿ ನಡೆದು ಹೋಯಿತು. ಅವಳಿಗೂ ಅವಳ ಮದುವೆಯ ಬಗ್ಗೆ, ಶಾಪಿಂಗ್ ಬಗ್ಗೆ ಎಷ್ಟೆಲ್ಲ ಕನಸು ಇರುತ್ತದೆ. ಈ ಬಾರಿ ಅದನ್ನೆಲ್ಲ ಪೂರೈಸಬೇಕು. ಹಾಗೆ ಎಲ್ಲರಿಗೂ ಇವಳನ್ನ ಮಡದಿ ಎಂದು ಪರಿಚಯಿಸಬೇಕು. ಯಾರು ಬೆರಳು ತೋರಿ ಮಾತನಾಡುವುದು ಬೇಡ ಎಂದುಕೊಂಡವನು ಹಿಡಿದಿದ್ದ 2 ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ಪಾವನಿ ಹಾಗೂ ಇಂದ್ರಾಣಿ ಅವರ ಕೈಗೆ ಕೊಟ್ಟಿದ್ದ. ಇದು ಇವಳಿಗೆ ಸೀರೆ ತೆಗೆದುಕೊಳ್ಬೇಕಾದ್ರೆ ನಿಮಗೆ ಕೊಂಡುಕೊಂಡದ್ದು ಎಂದಿದ್ದ. ಮಹೇಂದ್ರ ಅವರು ನನ್ನ ಮೊಮ್ಮಗ ಹೆಂಡತಿ ಬಂದರು ತಾಯಿ ತಂಗಿಯನ್ನು ಮರೆಯಲಿಲ್ಲ. ಮನೆ ಸಂಸಾರದ ಸೂಕ್ಷ್ಮಗಳನ್ನು ಚೆನ್ನಾಗಿ ತಿಳಿದುಕೊಳ್ಳುತ್ತಿದ್ದಾನೆ ಎಂದವರ ಮುಖದಲ್ಲಿ ಸ್ವಚ್ಛ ನಗು ಮೂಡಿತು. ಗೌತಮ್ಗೆ ಹೌದು, ತಿಳಿದುಕೊಳ್ಳುವುದು ಬೇಕಾದಷ್ಟಿದೆ ಎನಿಸಿತು. ರಮೇಶ್, ಹಾಗೆ ಎಲ್ಲದರಲ್ಲಿ ಒಂದು ಮಾತು. ಗೌತಮ್, ಚಂದನ ಬರಲಿ ಎಂದು ಕಾಯುತ್ತಿದ್ದೆ. ಮಗುವಿಗೆ 9ನೇ ತಿಂಗಳಿಗೆ ಬಿದ್ದಿದೆ. ಇನ್ನು ನಾವು ನಮ್ಮ ಮನೆಗೆ ಹೊರಡುತ್ತೇವೆ. ಎಲ್ಲರೂ ಖುಷಿಯಿಂದ ಕಳಿಸಿಕೊಡ್ಬೇಕು ಎಂದಿದ್ದ. ಅವನ ಮಾತು ಕೇಳುತ್ತಲೇ ಗೌತಮ್ ಮುಖ ಇದ್ದಕ್ಕಿದ್ದಾಗೆ ಬಿಗಿದುಕೊಂಡಿತು. ರಾಕಿ, ರಮೇಶ್, ಯಾರಿಂದ ಏನಾದರೂ ನಿಮಗೆ ಬೇಜಾರಾಯ್ತಾ ಕೇಳಿದ್ದ. ರಮೇಶ್ ನಗುತ್ತಾ, ಇಲ್ಲ ಕಣೋ, ಈಗ ತಾನೇ ತಾತ ಹೇಳಿದ್ದು ನಿಜ. ಸಂಸಾರದ ಸೂಕ್ಷ್ಮಗಳು ಅರ್ಥ ಮಾಡಿಕೊಳ್ಳುತ್ತಿದ್ದೀಯ, ಆದರೆ ಇನ್ನೂ ಕಲಿಯಬೇಕು. 9 ತಿಂಗಳಿಗೆ ಹೆಣ್ಣು ಮಕ್ಕಳನ್ನು ಗಂಡನ ಮನೆಗೆ ಕಳಿಸಿಕೊಡ್ಬೇಕು. ಹೇಗೋ ಒಂದೇ ಊರು, ಆಗಾಗ ಬಂದು ಹೋಗಿ ಮಾಡ್ತಾ ಇರ್ತೇವೆ. ಒಳ್ಳೆಯ ದಿನ ನೋಡಿ ಹೊರಡ್ತೇವೆ ಎಂದಿದ್ದ. ಇಂದ್ರಾಣಿ ಅವರು, ಅದೆಲ್ಲ ಸರಿ ರಮೇಶ್, ಪಾವನಿ 2 ಮಕ್ಕಳನ್ನು ಹೇಗೆ ನೋಡಿಕೊಳ್ಳುತ್ತಾಳೆ? ಇನ್ನೊಂದೆರಡು ತಿಂಗಳು ಇಲ್ಲೇ ಇರಲಿ ಎಂದಿದ್ದರು. ಎಲ್ಲರೂ ಅದೇ ಮಾತನ್ನು ಹೇಳಿದಾಗ ರಮೇಶ್ಗೆ ಮನ ತುಂಬಿ ಬಂದಿತು. ಪಾವನಿ ಕಣ್ಣುಗಳು ಆಗಲೇ ತುಂಬಿದವು. ನನ್ನನ್ನು ಬಿಟ್ಟುಕೊಡದೆ ಉಳಿಸಿಕೊಳ್ಳಲು ತುಂಬ ಕುಟುಂಬ ನೋಡುತ್ತಿರುವ ಬಗ್ಗೆ ಅವಳಲ್ಲೂ ಈ ಮನೆ ತನ್ನದೇ ತವರು ಎನ್ನುವ ಅನಿಸಿಕೆ ಮೂಡಿ ಹೊರಡಲು ಮನಸ್ಸು ಹಿಂಜರಿಯುತ್ತಿತ್ತು. ಗೌತಮ್ ಪಾವನಿಯ ಪಕ್ಕ ಬಂದು ಕುಳಿತವನು. ಅವಳ ಕೈ ಹಿಡಿದು, ಯಾಕೆ ಇವನು ಹೀಗೆ ಹೇಳುತ್ತಿದ್ದಾನೆ? ನಿನಗೇನಾದರೂ ಬೇಸರ ಆಯ್ತಾ? ಇಲ್ಲೇ ಇದ್ದು ಬಿಡು ಎಂದಿದ್ದ. ಹಿಡಿದಿದ್ದ ಕೈಯನ್ನು ತಾನು ಬಿಗಿಯಾಗಿ ಹಿಡಿದ ಪಾವನಿ, ಇಲ್ಲ ಅಣ್ಣ, ನನ್ನದು ಎಂದು ಒಂದು ಮನೆ ಇರಲಿ. ಆ ಮನೆಗೆ ನೀನು ಬಂದು ಹೋಗಿ ಮಾಡಬೇಕು. ನಾನು ಕೂಡ ಅಲ್ಲಿದ್ದು ಈ ಮನೆ ನನ್ನ ತವರು ಎಂದು ಬಂದು ಹೋಗಿ ಮಾಡುತ್ತೇನೆ. ಇಲ್ಲಿದ್ದರೆ ಎಲ್ಲ ನೀನೇ ನೋಡಿಕೊಳ್ತೀಯ. ಹೊರಗೆ ಇದ್ದರೆ ನಮಗೂ ಜವಾಬ್ದಾರಿ ಇರುತ್ತದೆ ಎಂದಿದ್ದಳು. ಯೋಚಿಸಿದ ಗೌತಮ್, ಸರಿ ನಿನ್ನಿಷ್ಟ, ಆದರೆ ನಾನು ಕೊಡುವ ಕಾಣಿಕೆ ತೆಗೆದುಕೊಳ್ಬೇಕು. ನಿರಾಕರಿಸುವಂತಿಲ್ಲ ಎಂದಾಗ ದಂಪತಿಗಳಿಬ್ಬರು ಮುಖ ಮುಖ ನೋಡಿಕೊಂಡಿದ್ದರು. ಕೈಯಲ್ಲಿ ಲ್ಯಾಪ್ಟಾಪ್ ಇದ್ದರು. ಅವನ ನೋಟ ಬಾಗಿಲ ಕಡೆಗಿತ್ತು. ಎಲ್ಲಿ ಆಮೆನಡಿಗೆ ಇನ್ನೂ ಬಂದಿಲ್ಲ ಎಂದುಕೊಳ್ಳುತ್ತಲೇ ಚಂದನ ಹಾಲಿನ ಲೋಟ ಹಿಡಿದು ಬಂದಿದ್ದಳು. ಯಾಕೆ ಇಷ್ಟೊತ್ತು ಕೇಳಿದ್ದ. ಅದು ಅತ್ತೆ ಏನೋ ಬುದ್ಧಿ ಹೇಳಿ ಹಾಲು ಕೊಟ್ಟು ಕಳುಹಿಸಿದ್ರು ಎಂದಿದ್ದಳು. ಅವಳ ಹಾಲಿನ ಲೋಟ ಅವನ ಕೈಗೆ ಕೊಟ್ಟಾಗ ಕೈ ಹಿಡಿದು ಪಕ್ಕದಲ್ಲಿ ಕೂರಿಸಿಕೊಂಡಿದ್ದ. ಚಂದನ ಲ್ಯಾಪ್ಟಾಪ್ ಎತ್ತಿ ಇಡುತ್ತೇನೆ, ಇದು ಮಲಗುವ ಸಮಯ ಎಂದಿದ್ದಳು. ಗೌತಮ್, ಹೌದು, ನನಗೆ ಗೊತ್ತೇ ಇರಲಿಲ್ಲ, ತುಂಬ ಉಪಕಾರ ಮಾಡಿದೆ ಹೇಳುತ್ತಾ, ಸರಿಯಾಗಿ ಹಾಲು ಕುಡಿಯುವುದಕ್ಕೂ ಬರೋಲ್ಲ ಹೇಳುತ್ತಾ ತುಟಿಗೆ ಅಂಟಿದ್ದ ಹನಿಯ ಒರೆಸಿದ್ದ. ನನಗೆ ಬೇಗ ಬೇಗ ಕುಡಿದು ಅಭ್ಯಾಸ ಇಲ್ಲ. ಅದು ನಿಜಾನೇ, ಎಷ್ಟೇ ಆದರೂ ಆಮೆ ವಂಶದವಳು. ಪರವಾಗಿಲ್ಲ, ನನಗೆ ಆರ್ಡ್ರ್ ಮಾಡುವಷ್ಟು ಹೆಚ್ಚಿಕೊಂಡಿದ್ಯಾ? ಸುಮ್ಮನೆ ಮಾತಿಗೆ ಹೇಳಿದ್ದ. ಚಂದನ ಗಾಬರಿಯ ಧ್ವನಿಯಲ್ಲಿ, ಇಲ್ಲ ಇಲ್ಲ, ಆರ್ಡ್ರ್ ಮಾಡ್ತಿಲ್ಲ, ಹೇಳಿದಷ್ಟೇ. ನೀವು ಸಂಜೆ ಬರುವಾಗ ಒಂದು ಮಾತು ಹೇಳಿದ್ರಿ ಅಲ್ವಾ, ನೀನು ನನ್ನ ಜವಾಬ್ದಾರಿ ಎಂದು. ಗಂಡು ಹೆಣ್ಣು ಇಬ್ಬರು ಸಮಾನರು ಎಂದು ಹೇಳ್ತಾರೆ ಅಲ್ವಾ, ಹಾಗಿದ್ದ ಮೇಲೆ ನೀವು ಕೂಡ ನನ್ನ ಜವಾಬ್ದಾರಿ. ಇದನ್ನೆಲ್ಲ ನಾನು ನೋಡಿಕೊಳ್ಬೇಕಲ್ವಾ? ನಿನ್ನ ಜೀವನದಲ್ಲಿ ಏನೇ ಹೇಳು ಬೀಳು ಎಂಥ ಪರಿಸ್ಥಿತಿ ಬಂದರೂ ನಿಮ್ಮ ಜೊತೆ ನಿಂತು ನಿಮ್ಮನ್ನು ನೋಡಿಕೊಳ್ಳುವುದು ನನ್ನ ಕರ್ತವ್ಯ. ಎಂಥದೇ ಕ್ಷಣವಾಗಿರಲಿ ನಿಮ್ಮ ಜೊತೆಗೆ ನಿಲ್ಲುತ್ತೇನೆ ಎಂದಿದ್ದಳು. ಅವನ ಹೆಗಲಿಗೆ ಹಣೆ ಕೊಟ್ಟು, ಗೌತಮ್, ನೀನು ಯಾವಾಗ ಇಷ್ಟು ದೊಡ್ಡವಳಾದೆ? ನನಗೆ ನನ್ನ ನಾಲಾಯಕ್ ಬೇಕು. ಅದು ಸರಿ, ನಿಮ್ಮ ಅತ್ತೆ ಏನು ಬುದ್ಧಿ ಹೇಳಿ ಕಳಿಸಿದ್ದಾರೆ? ನೆನಪಾದಾಗ ಕೇಳಿದ್ದ. ಚಂದನ, ಅದು ಹೇಳಬೇಡ ಎಂದಿದ್ದಾರೆ. ನಿಮಗೆ ಹೇಳಲಾ ಬೇಡವಾ ಕೇಳಿದ್ದಳು.